ವೆಲ್ಕಮ್ ಟು ಆಲ್ ಆಫ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ 10th ಕ್ಲಾಸಸ್ ಫಸ್ಟ್ ಒಂದು ಚಾಪ್ಟರ್ ಮ್ಯಾಥಮೆಟಿಕ್ಸ್ ಫಸ್ಟ್ ಒಂದು ಚಾಪ್ಟರ್ ಎಸ್ ರಿಯಲ್ ನಂಬರ್ಸ್ ಅಂತೇಳಿ ಸ್ಟಡಿ ಮಾಡೋಣ. ಎಸ್ ರಿಯಲ್ ನಂಬರ್ಸ್ ಮೀನ್ಸ್ ಇನ್ ಕನ್ನಡ ವಾಸ್ತವ ಸಂಖ್ಯೆಗಳು ಅಂತೇಳಿ ಕರೀತಾರ. ವಾಸ್ತವ ಸಂಖ್ಯೆಗಳು ಹಂಗಿದ್ರೆ ವಾಸ್ತವ ಸಂಖ್ಯೆಗಳ ಒಳಗ 3 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಕಾಮನ್ ನಂಬರ್ಸ್. ಕಾಮನ್ ನಂಬರ್ಸ್ ಮೀನ್ಸ್ ಸ್ವಾಭಾವಿಕ ಸಂಖ್ಯೆಗಳು ಅಂತೇಳಿ ಕರೀತಾರ. ನೆಕ್ಸ್ಟ್ ಒನ್ ಹೋಲ್ ನಂಬರ್ಸ್ ಅಂತೇಳಿ ಕರೀತಾರ, ಪೂರ್ಣ ಸಂಖ್ಯೆಗಳು ಅಂತೇಳಿ. ನೆಕ್ಸ್ಟ್ ಒನ್ ಇಂಟೀಜರ್ಸ್, ಪೂರ್ಣಾಂಕಗಳು ಅಂತೇಳಿ ಕರೀತಾರ. ಎಸ್ ಜೆಡ್ ಇಟ್ ಈಸ್ ಜರ್ಮನ್ ಭಾಷೆಯಿಂದ ತಗೊಂಡಿದ್ದಕ್ಕ ಜೆಡ್ ಅಂತೇಳಿ ಇಟ್ಕೊಂಡಾರ. ಎಸ್ ಹಂಗಿದ್ರೆ ಕಾಮನ್ ನಂಬರ್ಸ್ ಎನ್ ನಂಬರ್ ವರ್ಡ್ ದಿಂದ ಸೂಚಿಸುವಂತದ್ದು. ನೆಕ್ಸ್ಟ್ ಒನ್ ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳನ್ನ ಡಬ್ಲ್ಯೂ ನಂಬರ್ಸ್ ದಿಂದ ಸೂಚಿಸುವಂತದ್ದು. ಇಂಟೀಜರ್ಸ್, ಪೂರ್ಣಾಂಕಗಳನ್ನ ಜೆಡ್ ವರ್ಡ್ ದಿಂದ ಸೂಚಿಸುವಂತದ್ದು. ಎಸ್ ಹಂಗಿದ್ರ ಕಾಮನ್ ನಂಬರ್ಸ್ ಯಾವ್ಯಾವು ಅಂತ ಹೇಳಿ ನೋಡೋಣ. ಫಸ್ಟ್ ಒನ್ 1, 2, 3, 4, 5 ಆರ್ ಎಕ್ಸೆಟ್ರಾ ಆರ ಅನಂತದವರೆಗೆ ಅಂದ್ರ ನೋ ಎಂಡಿಂಗ್ ಅಂತೇಳಿ ಅಂತಾರ. ಅಂದ್ರ ಎಂಡ್ ಅನ್ನೋದು ಇರಂಗಿಲ್ಲ. ನೆಕ್ಸ್ಟ್ ಒಂದು ಹೋಲ್ ನಂಬರ್. ಎಸ್ ದಿಸ್ ಇಸ್ ಸ್ಟಾರ್ಟೆಡ್ 0, 1, 2, 3, 4, 5 ಆರ್ ಎಸ್ ಇನ್ ನೋ ಎಂಡಿಂಗ್ ಅಂದ್ರೆ ಎಂಡ್ ಇರೋದಿಲ್ಲ. ನೆಕ್ಸ್ಟ್ ಒಂದು ಇಂಟೀಜರ್ಸ್ 0, 1, 2, 3 ಎಸ್ ಎಕ್ಸೆಟ್ರಾ. ಎಸ್ ಇನ್ ಮೈನಸ್ ಆಲ್ಸೋ -1, -2, -3 ದಿಸ್ ಇಸ್ ಇಂಟೀಜರ್ಸ್, ಪೂರ್ಣಾಂಕಗಳು ಅಂತೇಳಿ ಕರೀತಾರೆ. ಎಸ್ ಹಂಗಿದ್ರ ಇಲ್ಲಿ ರಿಯಲ್ ನಂಬರ್ಸ್ ಒಳಗಡೆ ಫಸ್ಟ್ ಒನ್ನ ಕಂಪೋಸಿಟ್ ನಂಬರ್ಸ್ ಅಂತೇಳಿ ನೋಡು. ಕಂಪೋಸಿಟ್ ಆರ್ ಕಂಪೌಂಡ್ ನಂಬರ್ಸ್ ಅಂತೇಳಿ ಕರೀತಾರೆ, ಕಂಪೋಸಿಟ್ ನಂಬರ್ಸ್. ನೆಕ್ಸ್ಟ್ ಒನ್ನ ಸೆಕೆಂಡ್ ಒನ್ನ ಪ್ರೈಮ್ ನಂಬರ್ಸ್ ಅಂತೇಳಿ. ವಾಟ್ ಇಸ್ ಪ್ರೈಮ್ ನಂಬರ್ಸ್? ಎಸ್ ಪ್ರೈಮ್ ನಂಬರ್ಸ್ ಮೀನ್ಸ್ ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ. ನೆಕ್ಸ್ಟ್ ಒನ್ ಕಂಪೋಸಿಟ್ ನಂಬರ್ಸ್ ಎಸ್ ಸಂಯುಕ್ತ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳು, ಸಂಯುಕ್ತ ಸಂಖ್ಯೆಗಳು. ಹಂಗಿದ್ರ ಕಂಪೋಸಿಟ್ ನಂಬರ್ಸ್ ಅಂತಂದ್ರೆ ಏನ, ಪ್ರೈಮ್ ನಂಬರ್ಸ್ ಅಂತಂದ್ರೆ ಏನ, ಹಂಗಿದ್ರೆ ನೋಡ್ಕೊಂತ ಹೋಗೋಣ. ಎಸ್ ಕಂಪೋಸಿಟ್ ನಂಬರ್ಸ್ ಸ್ಟಾರ್ಟೆಡ್ ಫಸ್ಟ್ ಒನ್ 4 ಹಿಡ್ಕೊಂಡು ಸ್ಟಾರ್ಟ್ ಆಗತ್ತ. ನೆಕ್ಸ್ಟ್ ಒನ್ 6, 8, 12, 16 ಎಕ್ಸೆಟ್ರಾ. ಎಸ್ ಮುಂದ್ಗಡೆ ಬರುವಂತವು. ನೆಕ್ಸ್ಟ್ ಒನ್ ಪ್ರೈಮ್ ನಂಬರ್ಸ್ 2 ಹಿಡ್ಕೊಂಡು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಒನ್ ಪ್ರೈಮ್ ನಂಬರ್ಸ್ 2, 3, 5, 7, 11, 13 ಎಸ್ ಎಕ್ಸೆಟ್ರಾ ಮುಂದ್ಗಡೆ. ಹಂಗಿದ್ರ ಯಾವ ಟೈಪ್ ಪ್ರೈಮ್ ನಂಬರ್ಸ್ ನೋಡೋಣ. ಫಸ್ಟ್ ಒನ್ ಪ್ರೈಮ್ ನಂಬರ್ಸ್ 2ಕ್ಕಿಂತ ಹೆಚ್ಚಿಗೆ ನಂಬರ್ಸ್ ದಿಂದ ಡಿವೈಡ್ ಆಗೋದಿಲ್ಲ. ಎಸ್ ಹಂಗಿದ್ರೆ ನೋಡ್ಬೇಕಂತಂದ್ರ ಎಸ್ 1 2s 2, 2 1s 2. ಎಸ್ ನೆಕ್ಸ್ಟ್ ಒನ್ 3 1s 3. ಎಸ್ 1 3s 3 ಅಂತೇಳಿ ಕರಿತೀವಿ. ಎಸ್ ಸೇಮ್ ಎಲ್ಲಾನು ಹಂಗೆ. ಎಸ್ 1 13s 13, 13 1s 13 ಅಂತೇಳಿ ಕರಿತೀವಿ. ಅಂದ್ರ ಜಾಸ್ತಿ ನಂಬರ್ಸ್ ದಿಂದ ಇದು ಡಿವೈಡ್ ಆಗುವುದಿಲ್ಲ. ಎಸ್ ದಿಸ್ ಇಸ್ ಕಾಲ್ಡ್ ಪ್ರೈಮ್ ನಂಬರ್ಸ್ ಆರ್ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಕಂಪೋಸಿಟ್ ಆರ್ ಕಂಪೌಂಡ್ ನಂಬರ್ಸ್, ಸಂಯುಕ್ತ ಸಂಖ್ಯೆಗಳು ಅಂತೇಳಿ ಕರೀತಾರೆ. 2ಕ್ಕಿಂತ ಹೆಚ್ಚಿಗೆ ನಂಬರ್ಸ್ ದಿಂದ ಡಿವೈಡ್ ಆಗುವಂತದ್ದು. 2ಕ್ಕಿಂತ ಹೆಚ್ಚಿಗೆ ನಂಬರ್ಸ್ ತಗೊಂಡು ಡಿವೈಡ್ ಆಗೋದಕ್ಕೆ ಏನಂತ ಕರಿತೀವಿ? ಎಸ್ ಕಂಪೋಸಿಟ್ ನಂಬರ್ಸ್ ಅಂತೇಳಿ ಕರಿತೀವಿ. ಹಂಗಿದ್ರೆ ನೋಡೋಣ ಯಾವ ಟೈಪ್ ಇರ್ತೈತಿ ಅಂತೇಳಿ. ಎಸ್ 1 4s 4, 4 1s 4. ಹಂಗಿದ್ರ 2 2 4 ಅಂತೇಳಿ ಅಂತೀವಿ. 2ರಿಂದನೂ ಭಾಗ ಹೋಗುತ್ತ. ಆಮ್ಯಾಗ 16 ತಗೊಳ್ರಿ ಅಥವಾ 12 ತಗೊಳ್ರಿ, ಯಾವ್ದಾದ್ರು ಒಂದ್ ತಗೊಳ್ರಿ ನೋಡೋಣ. ಎಸ್ 1 12s 12. ನೆಕ್ಸ್ಟ್ ಒನ್ 1 12 1s 12 ಅಂತೇಳಿ ಕರಿತೀವಿ. ಹಂಗಿದ್ರ ನೋಡ್ಕೋಂತ ಹೋಗೋಣ. ಎಸ್ ಇಲ್ಲಿ 2 ದಿಂದನೂ ಡಿವೈಡ್ ಆಗಬಹುದು. 2 6 12 ಅಂತೇಳಿ ಕರಿತೀವಿ. ಎಸ್ 2 6 12. ನೆಕ್ಸ್ಟ್ ಒನ್ 3 4 12. ಎಸ್ 3 4 12. ಹಂಗಿದ್ರೆ ಡಿವೈಡ್ ಎಷ್ಟು ನಂಬರ್ ದಿಂದ ಹೋಗುತ್ತಾ? 1 2 3 4 6 12 ನಂಬರ್ಸ್ ದಿಂದ ಹೋಗುತ್ತಾ. ಎಸ್ ಸೇಮ್ ಇನ್ 16 ನಂಬರ್ ಆಲ್ಸೋ. ಎಸ್ ದಿಸ್ ಇಸ್ ಆಲ್ಸೋ ಸೇಮ್. ಎಸ್ ಯಾವ ಟೈಪ್ ಹೋಗುತ್ತೆ ಅಂತಂದ್ರೆ 1 and 16 ಕಾಮನ್ ಬರುವಂತದ್ದು.
ನೆಕ್ಸ್ಟ್ ಒನ್ನ 2 ಎಂಟ್ಲೆ 16, 2 8. ನೆಕ್ಸ್ಟ್ ಒನ್ನ 4 4ಲೆ 16. ಅಂದ್ರ ಎರಡಕ್ಕಿಂತ ಹೆಚ್ಚಿಗೆ ನಂಬರ್ಸ್ ದಿಂದ ಡಿವೈಡ್ ಹೋಗೋದಕ್ಕ ಎಸ್ ಕಂಪೋಸಿಟ್ ನಂಬರ್ಸ್ ಆರ್ ಕಂಪೌಂಡ್ ನಂಬರ್ಸ್, ಸಂಯುಕ್ತ ಸಂಖ್ಯೆಗಳು ಅಂತೇಳಿ ಕರೀತಾರೆ. ಎಸ್ ಓಕೆ. ಇನ್ನು ನೆಕ್ಸ್ಟ್ ಒನ್ನ ಫಂಡಮೆಂಟಲ್ ಎಸ್ ಟರ್ಮ್ ಆಫ್ ಅರ್ಥಮೆಟಿಕ್ ಅಂತ ಹೇಳಿ. ಎಸ್ ಹಂಗಿದ್ರ ಅಂಕಗಣಿತದ ಮೂಲ ಪ್ರಮೇಯ, ಅಂಕಗಣಿತದ ಮೂಲ ಪ್ರಮೇಯ, ಮೂಲ ಪ್ರಮೇಯ. ಎಸ್ ಇನ್ ಇಂಗ್ಲಿಷ್ ಎಸ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಫಂಡಮೆಂಟಲ್ ಎಸ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತೇಳಿ ಕರೀತಾರೆ. ಹಂಗಿದ್ರೆ ಏನೇನ್ ಇರ್ತೈತಿ? ಎಸ್ ಫಾರ್ ಎಕ್ಸಾಂಪಲ್ ಒಂದ್ 2 ನಂಬರ್ಸ್ ತಗೊಳ್ಳೋಣ, ಒಂದು 18 ಅಂತ ಹೇಳಿ ತಗೊಳ್ಳೋಣ. ಎಸ್ ನೆಕ್ಸ್ಟ್ ಒನ್ 6 ಅಂತ ಹೇಳಿ ತಗೊಳ್ಳೋಣ. 18 ನಂಬರ್ಸ್ ಫ್ಯಾಕ್ಟರೈಸೇಷನ್ ವೇ ಮುಖಾಂತರ ಡಿವೈಡ್ ಮಾಡಿದಾಗ ನೋಡ್ಕೊಂತ ಹೋಗೋಣ. ಎಸ್ ನೋಡ್ರಿ, ಫಸ್ಟ್ ಒನ್ 2 9s 8, ನೆಕ್ಸ್ಟ್ ಒನ್ 3 3s 9, ನೆಕ್ಸ್ಟ್ ಒನ್ 3 1s 3, ನೆಕ್ಸ್ಟ್ ಒನ್ 2 3s 6, 3 1s 3. ಹಂಗಿದ್ರ 18 ಈಸ್ ಈಕ್ವಲ್ ಟು 2 ಇಂಟು 3 ಇಂಟು 3. ನೆಕ್ಸ್ಟ್ ಒನ್ 6 ಈಸ್ ಈಕ್ವಲ್ ಟು ಎಸ್ 2 ಇಂಟು 3. ಇದನ್ನ ಡಿಫರೆಂಟ್ ಟೈಪ್ ಮಾಡಬಹುದು. ಯಾವ ಟೈಪ್? ಎಸ್ 18 ಅಂತ ಹೇಳಿ ತಗೊಂಡ್ರ ಯಾವ ಟೈಪ್ ಮಾಡ್ತೀವಿ? 18 ಎಸ್ 3 ತಗೊಳ್ಳು, 3 6 18. ನೆಕ್ಸ್ಟ್ ಒನ್ 3 2 6, ಎಸ್ 2 1 2. ನೆಕ್ಸ್ಟ್ ಒನ್ 6 1 ತಗೊಂಡ್ರ 3 3 2s 6, 2 1s ಎಸ್ 2 ಅಂತ ಹೇಳಿ ಕರಿತೀವಿ. ಎಸ್ ಹಂಗಿದ್ರ 18 ಈಸ್ ಈಕ್ವಲ್ ಟು 3 ಇಂಟು 3 ಇಂಟು 2, 6 ಈಸ್ ಈಕ್ವಲ್ ಟು ಎಸ್ 3 ಇಂಟು 2 ಅಂತೇಳಿ. ಎಸ್ ಹಿಂಗ ಬರದ್ರು ನಡೆಯುತ್ತ, ಹಿಂಗ ಬರದ್ರು ನಡೆಯುತ್ತ. ದಿಸ್ ಈಸ್ ಕಾಲ್ಡ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂತೇಳಿ ಕರೀತಾರೆ. ಎಸ್ ಹಂಗಿದ್ರ ಫಸ್ಟ್ ಒನ್ ಇದ್ರೊಳಗಡೆ HCF ಅಂತ ಹೇಳಿ ಬರುತ್ತ, ನೆಕ್ಸ್ಟ್ ಒನ್ LCM ಅಂತೇಳಿ. HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಎಸ್ ಅದಕ್ಕೆ ಮಸ ಅಂತೇಳಿ ಕರೀತಾರೆ ಕನ್ನಡದೊಳಗ, ಅತ್ಯಧಿಕ ಸಾಮಾನ್ಯ ಅಂಶ. ಎಸ್ ಹಂಗಿದ್ರ ಇದನ್ನ ಯಾವ ಟೈಪ್ ಬಿಡಿಸ್ಬೇಕು? ಕಡಿಮೆ ಘಾತಾಂಕವನ್ನು ಹೊಂದಿರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಅಂತ ಹೇಳಿ ಕರೀತಾರ. ಎಸ್ ಹಂಗಿದ್ರ ವೆರಿ ಲೋಯೆಸ್ಟ್ ಎಕ್ಸ್ಪೋನೆಂಟ್ ಹೊಂದಿದಂತದ್ದು ಎಸ್ ಕಾಮನ್ ಆರ್ ಪ್ರೈಮರಿ ಫ್ಯಾಕ್ಟರೈಸೇಷನ್ ಅಂತ ಹೇಳಿ ಕರೀತಾರ. ಎಸ್ LCM ಲಿಸ್ಟ್ ಕಾಮನ್ ಮಲ್ಟಿಪಲ್ ಅಂತೇಳಿ ಇದಕ್ಕೆ ಲಸ ಅಂತೇಳಿ ಕರೀತಾರ. ಹಂಗಿದ್ನಾಗ ಕನಿಷ್ಠ ಸಾಮಾನ್ಯ ಗುಣಕ ಅಂತೇಳಿ ಕರೀತಾರ. ಅಂದ್ರ ಇದ್ರೊಳಗಡೆ ಹೆಚ್ಚು ಘಾತಾಂಕವನ್ನು ಹೊಂದಿರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಅಂದ್ರ ಎಸ್ ಹೈಯೆಸ್ಟ್ ಫ್ಯಾಕ್ಟರ್ಸ್ ನಂಬರ್ಸ್ ಅಂತೇಳಿ ಕರೀತಾರೆ. ಎಸ್ ಹಂಗಿದ್ರ ಇಲ್ಲಿ 2 ನಂಬರ್ಸ್ ತಗೊಳ್ಳೋಣ, 16 ಅಂತೇಳಿ 1 ತಗೊಳ್ಳೋಣ, ನೆಕ್ಸ್ಟ್ ಒನ್ 24 ಅಂತೇಳಿ 1 ತಗೊಳ್ಳೋಣ. ಎಸ್ ನೆಕ್ಸ್ಟ್ ಒನ್ 18 ಅಂತೇಳಿ 1 ತಗೊಳ್ಳೋಣ, 18. ನೆಕ್ಸ್ಟ್ ಒನ್ 24 ಅಂತೇಳಿ ತಗೊಂಡಿವಿ ಆಲ್ರೆಡಿ. ಎಸ್ ಬಿಡ್ರಿ ಈಗ ನೋಡೋಣ. ಫಸ್ಟ್ ಒನ್ 16 24, 16 ತಗೊಳ್ಳೋಣ ಫಸ್ಟ್. ಎಸ್ ನೆಕ್ಸ್ಟ್ ಒನ್ 24 16. ಎಸ್ 16 ಅನ್ನ ಹೊಡಿತಾ ಹೋದಾಗ 2 8 16, ಎಸ್ 2 4 8, 2 2 4, 2 1 2. ಈ ಟೈಪ್ ಬರ್ಕೋಬಹುದು. 2 ಇಂಟು 2 ಇಂಟು 2 ಇಂಟು 2 ಎಸ್ ಈಸ್ ಈಕ್ವಲ್ ಟು 1 2 3 4. 4 ನಂಬರ್ಸ್ ಅದಾವು ಅಂತಂದ್ರೆ 2 ಎಕ್ಸ್ಪೋನೆಂಟ್ 4 ಅಂತೇಳಿ ಇಡಬಹುದು. ನೆಕ್ಸ್ಟ್ ಒಂದು 24 ಅನ್ನ ಎಸ್ 2 1s 2, 2 2s 4. ನೆಕ್ಸ್ಟ್ ಒನ್ 2 6s 12, 2 3s 6, 3 1s 3 ಅಂತೇಳಿ ಆಗುತ್ತೆ. ಹಂಗಿದ್ರ 2 ಇಂಟು 2 ಇಂಟು 2 ಇಂಟು 3 ಇಸ್ ಈಕ್ವಲ್ ಟು ಎಸ್ 2 2 3 ಸಾರಿ ಅದಾವು ಅಂತಂದ್ರೆ ಎಸ್ 2 ಎಕ್ಸ್ಪೋನೆಂಟ್ 3 ಇಂಟು 3 ಅಂತೇಳಿ ಇಡ್ತೀವಿ. ಎಸ್ ಇನ್ ಸೇಮ್ 18 and 24, 18 and 24 ಎರಡೂ ನಂಬರ್ಸ್ ತಗೊಂಡಾಗ ಎಸ್ 18 ಅನ್ನ ನಾವು ಡಿವೈಡ್ ಮಾಡಿದಾಗ ಯಾವ ಟೈಪ್ ಆಗುತ್ತ? 18. ಎಸ್ ಹಂಗಿದ್ರ 2 9 18. ನೆಕ್ಸ್ಟ್ ಒನ್ 3 3 9, 3 1 3. ಎಸ್ 2 ಇಂಟು 3 ಇಂಟು 3 is equal to 2 ಇಂಟು 3 ಎಕ್ಸ್ಪೋನೆಂಟ್
ಎಸ್ 2 ಅಂತೇಳಿ ಆಗುತ್ತೆ. ಎಸ್ ಇನ್ ಸೇಮ್ 24 2 into 2 into 2 into 3 is equal to 2 exponent 3 into 3 ಅಂತೇಳಿ ಆಗುತ್ತೆ. ಹಂಗಿದ್ರ ಎಸ್ ನಮಗೆ ಯಾವ್ದು ಸಿಕ್ತಿಲ್ಲ, ಕಾಮನ್ ಆಗಿರೋದು 16 and 24 ನಂಬರ್ಸ್ ಒಳಗಡೆ ಕಾಮನ್ ಆಗಿರೋದು ಯಾವ್ದಪ್ಪ ಅಂತಂದ್ರ ಎಸ್ ಯಾವುದು ಅಂದ್ರ ಲೋಯೆಸ್ಟ್ ನಂಬರ್, ಕಡಿಮೆ ಘಾತಾಂಕವನ್ನು ಹೊಂದಿರುವ ಅಂದ್ರ ಲೋಯೆಸ್ಟ್ ಎಕ್ಸ್ಪೋನೆಂಟ್ ನಂಬರ್ಸ್ ಅನ್ನ ಹೊಂದಿದಂತದ್ದು ಯಾವುದು? ಎಸ್ ದಿಸ್ ಇಸ್ ಅ 2 exponent 4 ಜಾಸ್ತಿ ಆಗತ್ತ. ಹಂಗಿದ್ರೆ ಎರಡು ಕಡೆ ಕಾಮನ್ ಅದಾವ, 2 ಕಾಮನ್ ಅದಾವ. ಹಂಗಿದ್ರೆ ಎಕ್ಸ್ಪೋನೆಂಟ್ ಕಡಿಮೆ ಇದ್ದಿದ್ ಯಾವುದು ಅಂತಂದ್ರೆ 2 exponent 3 ಅಂತ ಹೇಳಿ ಕರಿತೀವಿ. ಎರಡು 16 and 24 ಇವು ಎರಡರದು 2 exponent 3 ಅಂತ ಹೇಳಿ ಕರಿತೀವಿ. ಹಂಗಿದ್ಮ್ಯಾಗ 2 exponent 3 is equal to 2 ಅಂದ್ರೆ 2, 2 4, 4 8. ಎಸ್ ಇದರ ಆನ್ಸರ್ ಎಷ್ಟು ಬರುತ್ತಾ? 8 ಅಂತೇಳಿ ಬರುತ್ತೆ. ಎಸ್ ಇನ್ ಸೇಮ್ ವೇ ಇನ್ HCF 18 and 24. ಎಸ್ 18 ಒಳಗಡೆ ಕಾಮನ್ ಇರುವಂತದ್ದು ನೋಡೋಣ. ಎಸ್ ಇಲ್ಲಿಯೂ 3 ಐತಿ, ಇಲ್ಲಿಯೂ 3 ಐತಿ, ಇಲ್ಲಿಯೂ 2 ಐತಿ, ಎಸ್ ಇಲ್ಲಿಯೂ 2 ಐತಿ. 2 exponent 3 ಐತಿ, 3 exponent 2 ಅಂತೇಳಿ ಐತಿ. ಹಂಗಿದ್ರ ಇಲ್ಲಿ ಲೋಯೆಸ್ಟ್ ಯಾವ್ದೈತಿ ನೋಡೋಣ. ಎಸ್ ಹಂಗಿದ್ಮ್ಯಾಗ ಲೋಯೆಸ್ಟ್ ಯಾವ್ದಿದೆ HCF ಒಳಗಡೆ? ಎಸ್ ಇಲ್ಲಿ ನೋಡ್ರಿ 2 ಅಂತೇಳಿ ಐತಿ. ಇದು 2 ಲೋಯೆಸ್ಟ್. ಇಲ್ಲಿ 2 exponent 3 ಐತಿ, ಇಲ್ಲಿ 3 exponent ಇಲ್ಲ. ಹಂಗಿದ್ಮ್ಯಾಗ ಇಲ್ಲಿ ಯಾವ ಟೈಪ್ ತಗೋಬಹುದು? 2 into 3 ಅಂತೇಳಿ ತಗೋಬಹುದು. ಹಂಗಿದ್ರ 6 ಇಟ್ ಇಸ್ ಅ HCF 18 and 24 HCF 6 ಅಂತೇಳಿ ಆಗತ್ತ. ನೆಕ್ಸ್ಟ್ ಒನ್ 16 and 24 HCF ಎಸ್ ಎಷ್ಟು? 8 ಅಂತೇಳಿ ಆಗತ್ತೆ. ಎಸ್ ಅದೇ ರೀತಿ LCM ಅನ್ನ ಕಂಡು ಹಿಡ್ಕೊಳ್ಳೋಣ. ಎಸ್ ಇವೇ ನಂಬರ್ಸ್ ತಗೊಂಡು LCM ಅನ್ನ ಕಂಡು ಹಿಡ್ಕೊಳ್ಳೋಣ. ಫಸ್ಟ್ ಒನ್ 16 and 24. 16 and 24 LCM ಯಾವ ಟೈಪ್ ಬರುತ್ತಾ ಅಂದ್ರೆ ಇಲ್ಲಿ ಏನ್ ಕೊಟ್ಟಾನ? ಹೆಚ್ಚು ಘಾತಾಂಕವನ್ನು ಹೊಂದಿರುವ ಸಾಮಾನ್ಯ ಅವಿಭಾಜ್ಯ ಅಪವರ್ತನ ಅಂತ ಹೇಳಿ ಅಂದಾನ. ಹೆಚ್ಚು ಘಾತಾಂಕ ಅಂತಂದ್ರೆ ಎಕ್ಸ್ಪೋನೆಂಟ್ ಜಾಸ್ತಿ ಇರಬೇಕು. ಎಸ್ ಹಂಗಿದ್ರ 16 ಒಳಗಡೆ 24 ಒಳಗಡೆ ಎಕ್ಸ್ಪೋನೆಂಟ್ ಯಾವ್ದು ಜಾಸ್ತಿ ಐತಿ ಅಂತ ಹೇಳಿ ನೋಡ್ಕೊಳ್ಳೋಣ. ಹಂಗಿದ್ರೆ ಇಲ್ಲಿ 2 ಅನ್ನೋದು ಕಾಮನ್ ಇದೆ. 2 ಕಾಮನ್ ಇದ್ರ ಎಸ್ ಎಕ್ಸ್ಪೋನೆಂಟ್ is equal to 2 exponent 4 ಅನ್ನೋದು ಜಾಸ್ತಿ ಐತಿ. ನೆಕ್ಸ್ಟ್ ಒಂದು 3 ಅನ್ನೋದು ಇಲ್ಲ, ಇಲ್ಲಿ 3 ಅನ್ನೋದು ಇರುತ್ತ, ಬಟ್ 3 exponent 0 ಅಂತ ಹೇಳಿ ಬರುತ್ತೈತಿ. ಹಂಗಿದ್ಮ್ಯಾಗ ಅದನ್ನ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಇಂಟು 3 ಅಂತ ಹೇಳಿ ತಗೊಳ್ಳೋಣ. ಎಸ್ ದಿಸ್ ಈಸ್ ಇಂಟು 3 ಅಂತ ಹೇಳಿ ತಗೊಂಡಿವಿ ಅಂತಂದ್ರ 2 exponent 4 ಎಸ್ ಟೋಟಲಿ 16 ಆಗತ್ತ. ಇಂಟು 3 16 into 3 is equal to 48 ಅಂತ ಹೇಳಿ ಆಗತ್ತೆ. 48 ದಿಸ್ ಈಸ್ ಅ LCM ಎಸ್ 16 and 24 LCM 48 ಅಂತ ಹೇಳಿ ಬರ್ತದೆ. ಎಸ್ ನೆಕ್ಸ್ಟ್ ಒನ್ 18 and 24 LCM ಅನ್ನ ಕಂಡು ಹಿಡಿದ್ನು. 18 and 24 LCM ಯಾವ ಟೈಪ್ ಇರ್ತೈತಿ? ಹಂಗಿದ್ರೆ ಇದ್ರೊಳಗಡೆ ಹೈಯೆಸ್ಟ್ ಇರುವಂತದ್ದು ನೋಡ್ಕೊಳ್ಳೋಣ. ಇಲ್ಲಿ 3 exponent 2 ಐತಿ, ಇಲ್ಲಿ 2 exponent 3 ಅಂತೇಳಿ ಐತಿ. ಹಂಗಿದ್ರ ಇವೇ ಎರಡು ಹೈಯೆಸ್ಟ್ ಅಂತೇಳಿ ಅನಿಸ್ಕೊಳ್ತಾವ. ಎಸ್ ಯಾವುದು? 2 exponent 3 into 3 exponent 2 ಅಂತೇಳಿ. ಎಸ್ ಹಂಗಿದ್ಮ್ಯಾಗ ಇಲ್ಲಿ 2 exponent 3 ಅಂತೇಳಿ ಯಾವ ಟೈಪ್ ಇಡ್ತೀವಿ ನಾವು? 2 exponent 3 8 ಅಂತ ಹೇಳಿ ಇಡ್ತೀವಿ. ಇಂಟು 3 exponent 2 ಅಂತ ಹೇಳಿದ್ರೆ 9 ಅಂತ ಹೇಳಿ ಇಡ್ತೀವಿ. ಎಸ್ ಈಸ್ ಈಕ್ವಲ್ ಟು 8 into 9 72. ಎಸ್ 72 ಇಟ್ ಈಸ್ 18 and 24 LCM ಅಂತೇಳಿ ಕರೆಸ್ಕೋಬಹುದು. ದಿಸ್ ಈಸ್ ಅ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಎಕ್ಸರ್ಸೈಸ್ ನೋಡೋಣ. 1.1 ಅಂತೇಳಿ ನೋಡ್ಕೊಂತ ಹೋಗೋಣ. ಯಾರಾದ್ರೂ ವಿಡಿಯೋ ನೋಡಿದ್ದಿಲ್ಲ ಅಂತ ಸ್ವಲ್ಪ ನೋಡ್ರಿ, ಹಂಗೆ ಸ್ವಲ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ ಕೇಳ್ಕೊಳ್ತೀನಿ.